ಹೂವಿನ ಬಟ್ಲಲ್ಲಿ ಕಿತ್ತು ತಂದೆ ನಕ್ಷತ್ರನೆಲ್ಲ ಕಟ್ಟಿ ಮುಗಿಸೋ ಹೊತ್ತಿಗೆ ಬೆಳಕಾದೋಯ್ತಲ್ಲ ಎಲ್ಲ ಮಾಯವಾಯ್ತಲ್ಲ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಶೇರ್ ಮಾಡಿ. ನಾನು ಇವತ್ತು ಬೆಳಿಗ್ಗೆಯಿಂದಲೇ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಅಂದರೆ ಇವಾಗ 5 ಗಂಟೆ ಆಗಿದೆ ಟೈಮು. ಏನಕ್ಕಪ್ಪ ಅಂದರೆ ನಾವೆಲ್ಲ ಹೋಗ್ತಾ ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ತೋರಿಸ್ತೀವಿ. ಗೊತ್ತಾಗ್ಬೇಕು ನಾವೆಲ್ಲ ಹೋಗ್ತೀವಿ ಅಂದರೆ ಕೊನೆ ತನಕ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ರೆಡಿಯಾಗಿ ಇವಾಗ ಹೋಗ್ತಾಯಿದ್ದೀವಿ. ಇಲ್ಲಿ ಒಂದು ಸ್ವಲ್ಪ ದೂರ ನಡಿಬೇಕು, ಬಸ್ಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಅವ್ರಿನ ಕಡೆ ಎಲ್ಲಿ ಯಾರು ಮಕನೇ ಕಾಣಿಸ್ತಿಲ್ಲ. ಅಲ್ಲಿ ಬರ್ತಾಯಿದ್ದಾರೆ ನೋಡಿ 3 ಜನ ನನ್ನ ಮುಂದೆ, ನಮ್ಮ ಅಣ್ಣ ನನ್ನ ತಮ್ಮ. ಫ್ರೆಂಡ್ಸ್ ಏನು ಗೊತ್ತಾ, ಎದ್ದಿರೋದು 3 ಗಂಟೆಗೆ, ನಾವು ಹೋಗ್ತಾ ಇರೋದು 7:15. ಎಷ್ಟೊಂದು ಟೈಮು ರೆಡಿನೇ ಓಡೋದು ಟೈಮ್ ಓಡೋದೇ ಗೊತ್ತಾಗಲ್ಲ ಫ್ರೆಂಡ್ಸ್. ನಾವು ಅಂತೀವಿ ಅಷ್ಟೇ ಟೈಮು ಬೇಗ ಎದ್ದೇಳ್ಬಿಡ್ತೀವಿ ಮಾಡ್ತೀವಿ ಅನ್ನೋದು ಅದೆಲ್ಲ ಸುಳ್ಳು. ಅಲ್ಲಿ ಎಷ್ಟೊತ್ತು ಗೊಂಬೆ ಚೆನ್ನಾಗಿದೆ. बहुत ಚೆನ್ನಾಗಿದ್ದಂತ. बहुत अच्छा है. ತುಂಬ ಚೆನ್ನಾಗಿದೆ. ನೀವು ಗೊಂಬೆ ತಗೊಳ್ಳಿ ಅಂತ ಗೊಂಬೆ ಎಲ್ಲ ಚೆನ್ನಾಗವೆ ಅಂತಲೇ ಹೇಳ್ತೀಯ. ಇಲ್ಲೇ ಇರಿಸ್ಬಿಟ್ಟು ತಗೊಂಡು ಹೋಗೋಣ ನಾವು. 4 ವರ್ಷದಿಂದ ಬಂದಿರೋಕ್ಕೆ ಈಗಲೂ ಒಂದು ಚೂರು ಎಲ್ಲಿ ಏನಾಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಪೂಜೆ ತಗೊಳ್ಳೋವ ಇಲ್ಲೇ ತಗೊಳ್ಳೋದನ್ನ. ಇದು 100 ರೂಪಾಯಿ 80 ರೂಪಾಯಿ ಸರಿ ದಪ್ಪ 100 ರೂಪಾಯಿ ದಪ್ಪ. ಹಾಕಿದ್ದೀರಾ? ಫ್ರೆಂಡ್ಸ್, ಈ ದೇವಸ್ಥಾನಗಳಲ್ಲಿ ಬಂದರೆ ಒಂದೇ ಒಂದು ಬೇಜಾರು ಅಂದರೆ ಎಲ್ಲದಕ್ಕೂ ದುಡ್ಡು ಕೇಳ್ತಾರೆ. ದುಡ್ಡು ಕೇಳ್ದಕ್ಕೆ ತಕ್ಕಾಗಿ ಏನು ನ್ಯಾಯನೇ ಒದಗಿಸಲ್ಲ ಅವರು.
ಏನಂದರೆ ಇದಕ್ಕೆ ನಾನು ಇದ್ರಂಗೆ ತೋರಿಸೋದಿಲ್ಲ, ಹಂಗೆ ತೋರಿಸ್ತೀನಿ ನೋಡಿ. ಇಷ್ಟಕ್ಕೆ 100 ರೂಪಾಯಿ ಪೂಜೆ, ಇದು 100 ರೂಪಾಯಿ. ಇದು ಅಲ್ಲೇನು ಪೂಜೆನೂ ಮಾಡೋದಿಲ್ಲ, ಒಳಗಡೆ ಏನೂ ಇಲ್ಲ. ಅಷ್ಟಕ್ಕೆ 100 ರೂಪಾಯಿ ಕೊಟ್ಟು ಇದು 100 ರೂಪಾಯಿ ಅಂತ ಹೇಳಿದ್ರೆ ಇಲ್ಲಿ ಕೇಳಿಸ್ಬಿಟ್ಟು ಸಾಕು ಬಾ. ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ಎಲ್ಲ ಮುಗಿದು ಪೂಜೆ ಎಲ್ಲ ಮುಗಿದು ಊಟ ಮುಗಿಸಿ ಪ್ರಸಾದ ತಗೊಂಡು ಹೋಗ್ತಾ ಇದ್ದೀವಿ. ಹಳೆ ಹಾಕಿದ್ರೆ ಗೊಂಬೆ ಕಡೆಗೆ ನಡೆದವ. ಇವತ್ತಿನ ವಿಡಿಯೋ ಇದಾಗಿತ್ತು. ಮಹದೇಶ್ವರಂ ಬೆಟ್ಟದ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಮಾಡಿದ್ರೆ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಮಲೆ ಮಹದೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.